அஸ்மத்குருப்யோ நமஹ. வேதமுடன் ஆழ்வார்கள் அருளி செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர குபாத்தபோதம் தத்பாதயுக்ம சரசீருஹ பிருங்கராஜம் त्रय्यन्तयुग्मकृतभूरि परिश्रमं तं श्रीरङ्गलक्ष्मणमुनिं शरणं प्रपद्ये. रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं. लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां. यो नित्यमच्युतपदाम्बुजयुग्मरुक्म व्यामोतस्ततितराणि तृणाय मेने. अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीव उपास्महे. नीलातुङ्गस्तनगिरितटी सुप्तमुद्बोध्य कृष्णं पारात्यं संश्रुतिशतशिरसिद्धमध्यापयन्ति. शोचिष्टायां सृजनिगलितं या बलात्कृत्य भुङ्क्ते. गोदा तस्यै नम इदमिदं भूय एवास्तु भूयः. अन्नवयल पुதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை. பூமாலை சூடிக் கொடுத்தாளை சொல்லு சூடிக் கொடுத்த சுடர்கொடியே தொல்பாவை. பாடு எரள வல்ல பல்வளையாய் நாடி நீ வெங்கடவர்க்கு என்ன விதி என்னை மாத்தம் நாம் கடவா வண்ணமே நல்கு. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮ ಅನುಗ್ರಹದಿಂದ ನಾವು ನಿನ್ನೆಯವರೆಗೆ 6 ಪಾಶುರಗಳ ಅರ್ಥವನ್ನು ಅನುಸಂಧಾನ ಮಾಡಿದ್ದೇವೆ. ನಿನ್ನೆ ಪಾಶುರದಲ್ಲಿ ಆಂಡಾಳ್ ಒಂದು ಗೋಪಿಯನ್ನು ಎಬ್ಬಿಸಲು ಪ್ರಯತ್ನ ಮಾಡಿದ್ದಾಳೆ. ಆ ಗೋಪಿಗೆ ಬೆಳಗಾಯಿತು ಎಂದು ಸೂಚಿಸಲು ಪ್ರಕೃತಿಯಿಂದ ಹಲವು ಘಟನೆಗಳನ್ನು ಎತ್ತಿ ತೋರಿಸುತ್ತಾಳೆ. ಅವಲ್ಲಿ ಮುಖ್ಯವಾದೆಂದರೆ ಪಕ್ಷಿಗಳ ಕೂಗು, ದೇವಸ್ಥಾನದಿಂದ ಒಲಿದು ಬರುವ ಗಟ್ಟಿಯಾದ ಶಂಖನಾದ, ಮುನಿವರ್ಗಳು ಯೋಗಿಗಳು ಹರಿ ಹರಿ ಎಂದು ಜಪಿಸುತ್ತಿರುವ ನಾಮ. ನಾವು ಒಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳಬೇಕು. ಅದೇನೆಂದರೆ ಈ 10 ಗೋಪಿಗಳನ್ನು ಎಬ್ಬಿಸುತ್ತಿದ್ದಾರಲ್ಲ ಅವರೆಲ್ಲ ವೇದಶಾಸ್ತ್ರಗಳಲ್ಲಿ ಪಂಡಿತರು. ಆಂಡಾಳ್ ಅವರ ಮುಖಾಂತರ ನಮಗೆಲ್ಲ ತತ್ವಗಳನ್ನು ತಿಳಿಸುವುದಕ್ಕಾಗಿ ಒಂದು ನಾಟಕ ಮಾಡಿದ್ದಾಳೆ. 7ನೇ ಪದ್ಯದಲ್ಲಿ ಗೋಪಿಕೆಯರು ಮೊಸರು ಕಡಿಯುವಂತಹ ವೇದಾಂತವನ್ನು ತುಂಬ ಅದ್ಭುತವಾಗಿ ಆಂಡಾಳ್ ತಿಳಿಸುತ್ತಾಳೆ. ವೇದ ಮತ್ತು ವೇದಾಂತದ ಮರ್ಮಗಳನ್ನೆಲ್ಲ ಇದರಲ್ಲಿ ತೋರಿಸಿಕೊಟ್ಟಿದ್ದಾಳೆ. கீசுகி தென்றங்குமானை சாத்தன் கலந்து பேசின பேச்சரவம் கேட்டிலையோ வே பெண்ணே. காசும் பிறப்பும் கலகலப்ப கை பேத்து வாச நரங்குழல் ஆய்ச்சியர் மத்தினால் ஓசைப்படுத்த தைரரவம் கேட்டிலையோ. நாயக பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ. தேசமுடையாய் திருவேலோர் ಎಂಬಾವಾಯ್. ನಿನ್ನೆ ನೋಡಿದ್ವಿ 10 ways ಆಫ್ ಅವೇಕನಿಂಗ್ ಪೀಪಲ್ ಅಂತ. ಇವತ್ತು 2ನೇ ಮೆಥಡ್ ಇದೆ. ಅದೇನು ಅಂದರೆ ಅವೇಕನಿಂಗ್ ಬೈ ಪಾಯಿಂಟಿಂಗ್ ಔಟ್ ಬಿಲೇಟೆಡ್ನೆಸ್. ಗೊತ್ತಾಯಿತು ಅಂತ ಎಬ್ಬಿಸೋದು. ಭಗವದ್ ಅನುಭವದ ರಸವನ್ನು ಅರಿತಿದ್ದು ಮಲಗಿರುವ ಹಾಗೆ ನಡೆಸುತ್ತಿದ್ದ ಪ್ರೌಢಿಮೆಯುಳ್ಳವಳನ್ನು ಇವತ್ತು ಎಬ್ಬಿಸುತ್ತಾರೆ. கீசுகி சென்றங்குமானை சாத்தன் கலந்து பேசின பேச்சரವಂ ಕೆಟ್ಟಿಲೆಯೋ ಪೇ ಪೆಣ್ಣೆ. ಎಲ್ಲ ಕಡೆಯಲ್ಲೂ ಭಾರದ್ವಾಜ ಪಕ್ಷಿಗಳು ಒಂದರೊಂದಿಗೆ ಒಂದು ಕಲಿತುಕೊಂಡು ಕೀಚ್ ಕೀಚ್ ಎಂದು ಹೇಳುವ ಮಾತುಗಳ ಶಬ್ದವನ್ನು ನೀನು ಕೇಳಲಿಲ್ಲವೇ. ಕಾಸುಂ ಪೆರಪ್ಪಂ ಕಲಗಲಪ್ಪ ಕೈ ಪೇರ್ತೆ ವಾಶ ನರಂಕುഴಲ್ ಆಯ್ಚಿಯರ್. ಪರಿಮಳ ವಸ್ತುಗಳ ಸುವಾಸನೆಯಿಂದ ಕೂಡಿದ ಕೂದಲುಗಳನ್ನುಳ್ಳ ಗೊಲ್ಲರ ಹೆಣ್ಣು ಮಕ್ಕಳು ತಮ್ಮ ಕತ್ತಿನಲ್ಲಿ ಹಾಕಿಕೊಂಡಿರುವ ಅಚ್ಚುತಾಲಿ ಆಮೆ ತಾಲಿಗಳು ಒಂದರೊಂದಿಗೆ ಒಂದು ತಗಲಿ ಕಲಕಲ ಎಂದು ಶಬ್ದ ಬರ್ತಿದೆ. ಮತ್ತಿನಾಲ್ ಓಸೆ ಪಡುತ್ತ ತೈರರವಂ ಕೆಟ್ಟಿಲೆಯೋ. ಕೈಗಳನ್ನು ಸೇರಿಸಿಕೊಂಡು ಕಡಗೋಲಿಂದ ಮಜ್ಜಿಗೆ ಕಡಿತಿರುವ ಶಬ್ದವನ್ನು ನೀನು ಕೇಳಲಿಲ್ಲವೇ. ನಾಯಕ ಪೆಣ್ ಪಿಳ್ಳಾಯ್. ನೆನ್ನೆ ಪಿಳ್ಳಾಯ್ ಅಂತ ಹೇಳಿದರು, ಇವತ್ತು ನಾಯಕ ಪೆಣ್ ಪಿಳ್ಳಾಯ್ ಅಂತ ಹೇಳಿದ್ದಾರೆ. ನಮಗೆ ನಾಯಕಿಯಾದ ಹೆಣ್ಣು ಮಗಳೇ ಅಂತೇಳಿ. ಪಿಳ್ಳಾಯ್ ಅಂದರೆ
ಬಾಲಕಿ ಚಿಕ್ಕವಳು ಅಂತೇಳಿ, ಏನು ಜಾಸ್ತಿ ಗೊತ್ತಿಲ್ಲದೆ ಇರೋಳು ಅಂತ. ಇದರಲ್ಲಿ ಲೀಡರ್ ಅಂತ ಹೇಳ್ಬಿಟ್ಟಿದ್ದಾಳೆ, ನಾಯಕ ಪೆಣ್ ಪಿಳ್ಳಾಯ್, ನಮಗೆ ನಾಯಕಿಯಾದ ಹೆಣ್ಣು ಮಗಳೇ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾ ಇಲ್ಲ ಆಂಡಾಳ್. ನಾರಾಯಣನ್ ಮೂರ್ತಿ ಕೇಶವನೈ ಪಾಡವಂ ನೀ ಕೆಟ್ಟೆ ಕೆಡತಿಯೋ. ಶ್ರೀಮನ್ ನಾರಾಯಣನ ಅವತಾರವಾದ ಕೃಷ್ಣ ಪರಮಾತ್ಮನನ್ನು ನಾವುಗಳು ನಾರಾಯಣ ಕೇಶವ ಎಂದು ಹಾಡುತ್ತಿರಲಾಗಿ ನೀನು ಅದನ್ನೂ ಕೇಳುತ್ತಲೇ ಮರುಗಿರುವೆಯೇ. ತೇಷಮುಡೆಯ ತಿರವೇಲ್ ತೇಜಸ್ಸುಳ್ಳವಳೆ, ನೀನು ಎದ್ದು ಬಂದು ಬಾಗಿಲು ತೆಗಿ ಅಂತ ಅಲ್ಲಿ ಹೇಳ್ತಾರೆ. ಕೀಸು ಕೀಸ್ ಎನ್ರಂಗುಂ ಅಂದರೆ ಕೀಸ್ ಕೀಸ್ ಅಂತ ಎಲ್ಲ ಕಡೆ ಎಲ್ಲ ಸ್ಥಾನಗಳಲ್ಲಿ ಎಲ್ಲ ಜಾಗಗಳಲ್ಲೂ ಆನೈಚಾತನ್ ಕಲಂದು ಪೇಸಿನ ಪೇಚರವಂ. ಗೋಪಿಕೆಯರು ಕೃಷ್ಣ ರಥವನ್ನು ಮಾಡುವಾಗ ಎಷ್ಟೋ ಭರದ್ವಾಜ ಪಕ್ಷಿಗಳು ಕೂಗಿ ಕುಳ್ತಾ ಇತ್ತು. ಅದನ್ನು ಶ್ರೀಮದ್ ಭಾಗವತ ಮತ್ತು ಇತ್ಯಾದಿ ಅದರ ಗ್ರಂಥಗಳು ತೋರಿಸುತ್ತೆ. ಈ ಆನೈಚಾತನ್ಗೆ ಡಿಡ್ಡಿಬಾ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಆನೈಚಾತನ್ ಅಂತ ಮಲಯಾಳಮಲ್ಲಿ ಹೇಳ್ತಾರೆ, ತಮಿಳಿನಲ್ಲಿ ವಲಿಯನ್ ಕುರುವಿ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಭರದ್ವಾಜ ಪಕ್ಷಿ ಅಂತ ಹೇಳ್ತಾರೆ. ಅದರ ಮಧುರವೇ ಮಾಧುರ್ಯ. ಅದು ಕೂಗೋಕ್ಕೆ ಆರಂಭಿಸಿದರೆ ವೇದದ ಮಾಧುರ್ಯ ಅದರ ಕಂಠದಿಂದ ಬರುತ್ತೆ. ಅದು ಈ ಥರ ಕೂಗೋದಕ್ಕೆ ಎಲ್ಲಿಂದ ಕಲ್ತ್ಕೊಳ್ತು ಅಂತ ಹೇಳಿದ್ರೆ ಋಷಿ ಭರದ್ವಾಜರಿಂದ. ಋಷಿ ಭರದ್ವಾಜರು ಕುಳಿತುಕೊಂಡು ವೇದವನ್ನು ಉಚ್ಚಾರಣೆ ಮಾಡುವಾಗ ಅದಕ್ಕೆ ಧ್ವನಿಯನ್ನು ಕೂಡಿಸಿಕೊಂಡು ಕೂಗೋದು ಕಲ್ತ್ಕೊಳ್ತು ಅಂತ ಗ್ರಂಥಗಳು ಹೇಳುತ್ತೆ. ಆ ಭರದ್ವಾಜ ಪಕ್ಷಿಗಳು ಒಂದಕ್ಕೊಂದು ಸೇರಿ ಒಂದಕ್ಕೊಂದು ಮಾತಾಡ್ತಾ ಒಂದರಿಂದ ಒಂದು ಕಲಿತಾ ಇತ್ತು. ಕಲಂದು ಪೇಸಿನ ಪೇಚರವಂ, ತುಂಬ ಮುಖ್ಯವಾದ ಒಳ ಅರ್ಥವನ್ನು ಇಲ್ಲಿ ಆಂಡಾಳ್ ಹೇಳ್ತಾಳೆ. ನಮ್ಮ ಜೀವನದಲ್ಲಿ ನಾವು ಕಲಾಸ್ಪರ್ಶ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಜೀವನದಲ್ಲಿ ಶ್ರೇಷ್ಠತೆ ಕಡೆಗೆ ನಾವು ಪ್ರಸ್ಥಾನ ಮಾಡಬೇಕು ಅಂತ ಹೇಳಿದರೆ ಎಲ್ಲ ದಿಕ್ಕುಗಳಿಂದಲೂ ನಾವು ಜ್ಞಾನಾರ್ಜನೆಯನ್ನು ಮಾಡ್ಕೋಬೇಕು. ಎಲ್ಲರನ್ನು ಗಮನಿಸಿ ಅವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕು. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಸ್ವೀಕರಿಸುವುದು. ನಮ್ಮ ಬಾಯಲ್ಲಿ ಆಡುವ ಮಾತುಗಳು ಮಾಧುರ್ಯಭರಿತವಾಗಿರಬೇಕು, ರಸಭರಿತವಾಗಿರಬೇಕು, ಹಿತವಾಗಿರಬೇಕು, ಪ್ರಿಯವಾಗಿರಬೇಕು. ಮಾಧುರ್ಯದ ಕಡೆಗೆ ನಮ್ಮ ಮನಸ್ಸು ಹೋಗಬೇಕು ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ಪರಿಸರದಲ್ಲಿ ನಕಾರಾತ್ಮಕವಾಗಿರುವಂತಹ ಶಕ್ತಿಗಳಿದೆ, ಸಕಾರಾತ್ಮಕವಾಗಿರುವಂಥ ಶಕ್ತಿಗಳೂ ಇರುತ್ತೆ. ಆದರೆ ನಕಾರಾತ್ಮಕವಾಗಿರುವ ಶಕ್ತಿಗಳನ್ನು ಬಿಟ್ಟುಬಿಟ್ಟು ಸಕಾರಾತ್ಮಕವಾಗಿರುವಂತಹ ಮಾಧುರ್ಯವನ್ನು ನಾವು ನೋಡಬೇಕು. ಎಷ್ಟೋ ಮಾಧುರ್ಯಗಳನ್ನು ಪರಮಾತ್ಮ ಕೊಟ್ಟಿರ್ತಾನೆ. ಆದರೆ ಆ ಒಂದೂ ಮಾಧುರ್ಯವನ್ನು ನಾವು ನೋಡದೆ ನಮ್ಮ ಜೀವನದಲ್ಲಿ ಕೂಪ ಮಂಡುಕಗಳ ಥರ ನಮ್ಮ ಶರೀರದಲ್ಲಿ ಇದ್ದೀವಿ. ಅದು ತಾತ್ಪರ್ಯ ಇಲ್ಲಿ. ಭರದ್ವಾಜರ ವೇದಕ್ಕೆ ಹೇಗೆ ಆ ಪಕ್ಷಿ ಮಾಧುರ್ಯವನ್ನು ಸೇರಿಸ್ತೋ ಅದೇ ಥರ ನಾವು ಮಾಧುರ್ಯಕ್ಕೆ ನಮ್ಮ ಇಂದ್ರಿಯಗಳನ್ನು ಸೇರಿಸಬೇಕು. ಪ್ರತಿಯೊಂದು ಕೆಲಸದಲ್ಲೂ ಮಾಧುರ್ಯವನ್ನು ನೋಡಬೇಕು. ಮಾಧುರ್ಯ ಯಾವಾಗ ಬರತ್ತೆ ಅಂದರೆ ತಲ್ಲೀನತೆಯನ್ನು ಪಡೆದುಕೊಂಡರೆ. ಇದರಲ್ಲಿ ಆಂಡಾಳ್ 3 ಸಂಬೋಧನೆ ಮಾಡ್ತಾಳೆ ಈ ಹೆಣ್ಮಗುಗೆ. ಪೇ ಪೆಣ್ಣೆ ಮೊದಲ ಸಂಬೋಧನೆ, ನಾಯಕ ಪೆಣ್ ಪಿಳ್ಳಾಯ್ 2ನೇ ಸಂಬೋಧನೆ, ಹಾಗೂ ತೇಷಮುಡೆಯಾಯ್ 3ನೇ ಸಂಬೋಧನೆ. ವರ್ಣಾಶ್ರಮ ಧರ್ಮದ ಪ್ರಕಾರ ಆ ಪರಮಾತ್ಮ ನಮಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾನೋ ಆ ಕೆಲಸವನ್ನು ತಲ್ಲೀನತೆ ಪಡೆದುಕೊಂಡು ನಾವು ಮಾಡಬೇಕು. ತಲ್ಲೀನತೆ ಅಂತ ಹೇಳಿದರೆ ಅದರಲ್ಲೇ ಮನಸ್ಸನ್ನು ಕೊಟ್ಟು ಬೇರೆ ಕಡೆ ಮನಸ್ಸು ವಿಚಲಿತವಾಗದೆ ಆ ಕೆಲಸದಲ್ಲಿ ಮುಳುಗಿ, ಹೇಗೆ ನಾವು 4ನೇ ಪದ್ಯದಲ್ಲಿ ಆಳ್ಯಳ್ ಪುಕ್ಕು ಮುಗಂದು ಕೊಡಾರ್ತೇರಿ ಅಂತ ಹೇಳಿದ್ವಲ್ಲ, ಆ ಥರ ಅದರಲ್ಲಿ ಮುಳುಗಿ ನಾವು ಕೆಲಸ ಮಾಡಿದರೆ ಹೇಗೆ ಒಬ್ಬ ವಿಜ್ಞಾನಿ ಕೆಲಸವನ್ನು ಮಾಡುವಾಗ ಹೇಗೆ ಅವನ ಮನಸ್ಸು ಬೇರೆ ಕಡೆ ಹೋಗೋದಿಲ್ವೋ, ಅದರಲ್ಲೇ ತಲ್ಲೀನತೆಯನ್ನು ಪಡೆದುಕೊಳ್ಳುತ್ತಾನೋ ಆ ಥರ ನಾವು ನಮ್ಮ ಕೆಲಸವನ್ನು ಆ ತಲ್ಲೀನತೆಯಿಂದ ಮಾಡಬೇಕು. ಈಗ ರಾಮಾಯಣದ ಯಾವುದೋ ಒಂದು ಕಡೆ ಇದು ನಡೀತಾ ಇದೆ ಅಂತ ತಗೊಳ್ಳಿ, ಪ್ರವಚನ. ಆವಾಗ ಲೈನಾಗಿ ಸೀಟ್ ಹಾಕಿರುವಾಗ ಮೊದಲನೇ ರೋಲಿ ಒಂದು ಸೀಟನ್ನು ಖಾಲಿ ಇಟ್ಟಿರ್ತಾರೆ. ಅದೇನು ಅಂತ ಯಾವಾಗ ನೋಡೋಣ. ರಾಮಾಯಣ ಅನುಸಂಧಾನ ಮಾಡುವಾಗ ಆಂಜನೇಯರು ಬಂದು ಕುಳಿತಿರ್ತಾರೆ ಮೊದಲನೇ ಸಾಲಿನಲ್ಲಿ ಅಂತ ಹೇಳ್ತಾರೆ. ಸ್ಕಾಂದ ಪುರಾಣದಲ್ಲಿ ಹೇಳುವಾಗ ಆಂಜನೇಯರು ಹೇಳ್ತಾರೆ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಶ್ರೀರಾಮ ನೀನು ವೈಕುಂಠಕ್ಕೆ ಬರ್ತೀಯಾ ಅಂತ ಕೇಳಿದಾಗ, ಅನ್ರು ಸರಾಸರಂಗಳೈ ವೈಗುಂದತ್ಯೇತಿ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ಏನಂತೆ, ರಾಮಾಯಣದ ಅವತಾರ ಮುಗಿದ ಮೇಲೆ ರಾಮ ಯಾರು ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ರಂತೆ ವೈಕುಂಠಕ್ಕೆ. ಹುಳ್ಳು ಕಡ್ಡಿ ಹುಳು ಎಲ್ಲರೂ ಕರ್ಕೊಂಡು ಹೋದ್ರಂತೆ. ಅಂಥ ಟೈಮಲ್ಲಿ ಇವ್ರು ಕೇಳಿದಂತೆ ಆಂಜನೇಯರನ್ನ, ನಾನು ನೀನು ಬರ್ತೀಯಾ ಸ್ವರ್ಗಕ್ಕೆ ಎಲ್ಲರೂ ಹೋಗ್ತೇನೆ, ನೀನು ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ಅಂತ ಕೇಳಿದರಂತೆ. ಆವಾಗ ಅವ್ರು ಹೇಳಿದರಂತೆ, ಇಲ್ಲ,
ಇಲ್ಲೇ ಇದ್ದುಕೊಂಡು ರಾಮಾಯಣವನ್ನು ನಾನು ಕೇಳ್ತೀನಿ ಅಂತ ಹೇಳಿದ್ರು ಆಂಜನೇಯರು. ಎಲ್ಲೆಲ್ಲಿ ರಾಮಾಯಣ ಪ್ರವಚನ ನಡೀತಾ ಇರುತ್ತೋ ಅಲ್ಲೆಲ್ಲ ಆಂಜನೇಯರು ಕುಳಿತಿರ್ತಾರೆ. ಓಕೆ, ಅಲ್ಲಿ ಕುಳಿತುಕೊಂಡು ಏನನ್ನು ನೋಡ್ತಾರೆ ಅಂತ ಹೇಳಿದ್ರೆ, ನಾವು ರಾಮಾಯಣ ಅನುಸಂಧಾನ ಮಾಡುವಾಗ ತಲ್ಲೀನತೆಯನ್ನು ಪಡೆದುಕೊಂಡಿದ್ವಾ ಇಲ್ವಾ? 4 ಜನ ರಾಮಾಯಣ ಓದು ಅಂತ ನಮ್ಗೆ ಹೇಳಿದ್ರು, ಅದಕ್ಕೆ ರಾಮಾಯಣ ಓದುವ, ಇಲ್ಲ ನನ್ನ ಸಾಂಸ್ಕೃತ ಪಾಂಡಿತ್ಯವನ್ನು ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ರಾಮಾಯಣ ಹೇಳ್ತಿದ್ದೀನ, ಆ ಥರ ಬೇರೆ ಬೇರೆ ಹಂತಗಳನ್ನು ನೋಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಕೆಲಸದಲ್ಲಿ ತಲ್ಲೀನತೆಯನ್ನು ಪಡೆದುಕೊಂಡರೆ ನಾವು ನಾಯಕರಾಗ್ತೇವೆ. ನಾಯಕ ಪೆಣ್ ಪಿಳ್ಳಾಯ್, ಇದು 2ನೇ ಸಂಬೋಧನೆ. ಇಫ್ ವಿ ಹ್ಯಾವ್ ಟು ಬಿಕಮ್ ಲೀಡರ್ಸ್ ಇನ್ ದ ಫೀಲ್ಡ್ ಇನ್ ವಿಚ್ ವಿ ಆರ್ ಪರ್ಸೂಯಿಂಗ್, ವಿ ವಿಲ್ ಹ್ಯಾವ್ ಟು ಗೆಟ್ ಇಮ್ಮರ್ಸ್ಡ್. ಅದನ್ನು ಅರ್ಥ ಮಾಡ್ಕೋಬೇಕು. ಇಮರ್ಷನ್ ಇದೆಯಲ್ಲ, ದಟ್ ಈಸ್ ದ ಸೀಡ್ ಫಾರ್ ಇನ್ನೋವೇಷನ್, ದಟ್ ಈಸ್ ದ ಸ್ಪೀಡ್ ಫಾರ್ ಇನ್ಸ್ಪಿರೇಷನ್. ಮೊದಲು ವಿಚ್ ನೀಡ್ ಟು ಬಿ ಇನ್ಸ್ಪೈರ್ಡ್, ಪ್ರೇರಣಾಶೀಲರಾಗಬೇಕು. ಪ್ರೇರಣಾಶೀಲರಾಗಿ ಆ ಒಂದು ಕೆಲಸದಲ್ಲಿ ತಲ್ಲೀನತೆಯನ್ನು ಪಡೆದುಕೊಂಡು ಆವಾಗ ಪೇಯ್ಪಣ್ಣೆ ಅಂತ ಅನ್ನುವ ಸಂಬೋಧನೆ, ಅದರಲ್ಲಿ ನಾವು ಸೃಜನಶೀಲತೆಯನ್ನು ಏರ್ಪಡಿಸಿಕೊಂಡು ಸೃಜನಶೀಲರಾಗಿ ನಾವು ಕೆಲಸ ಮಾಡಿದರೆ ಆವಾಗ ನಾವು ಉದ್ಧಾರದ ಕಡೆಗೆ ಹೋಗ್ತೀವಿ ಅನ್ನುವಂಥ ತಾತ್ಪರ್ಯ. ನಾಯಕ ಪೆಣ್ ಪಿಳ್ಳಾಯ್, ಮಾಡುವಂಥ ಕೆಲಸದಲ್ಲಿ ನಾವು ನಾಯಕರಾಗಿರ್ತೀವಿ ಅಂತ ಹೇಳಿ. ಆವಾಗ ಏನಾಗುತ್ತೆ, ಚಿತ್ತದಲ್ಲಿ ಸಂತಸ ತುಳುಕ್ತಾ ಇರುತ್ತೆ. ಸಂತಸ ಹುಕ್ಕಿ ಹುಕ್ಕಿ ಬರುವಂಥ ಪ್ರಸಂಗದಲ್ಲಿ ತೇಷಮುಡೆಯಾಯ್, ಒಳಗೆ ತೇಜಸ್ಸು ಉಂಟಾಗುತ್ತೆ ಅಂತ ಹೇಳ್ತಾರೆ. ಇದೇ 3ನೇ ಸಂಬೋಧನೆ, ತೇಷಮುಡೆಯಾಯ್, ಒಳಗಡೆ ಶೈತ್ವ ಉಂಟಾಗತ್ತೆ. ಕಲಂದು ಪೇಸಿನ ಪೇಚ್ಚರವಂ ಕೆಟ್ಟಿಲೆಯೋ, ಯಾವಾಗ ನಾಯಕತ್ವ ಸಿಗುತ್ತೆ ಅಂತ ಹೇಳಿದ್ರೆ, ಯು ವಿಲ್ ಬಿ ಎ ಲೀಡರ್ ಓನ್ಲಿ ಇಫ್ ಯು ಹ್ಯಾವ್ ಫಾಲೋವರ್ಸ್. ಫಾಲೋವರ್ಸ್ ಇಲ್ಲದೆ ಇದ್ದರೆ, ನಾವು ಮಾತ್ರ ಇದ್ದರೆ ಯಾವತ್ತೂ ನಾವು ಲೀಡರ್ಸ್ ಆಗೋದಿಲ್ಲ. ಕಲಂದು ಪೇಸಿನ ಪೇಚರವಂ ಅಂತ ಹೇಳಿದರೆ, ಯಾವ ಜ್ಞಾನವನ್ನು ಪಡ್ಕೋತೀವೋ ಅದನ್ನು 4 ಜನರ ಹತ್ತಿರ ಮಾತನಾಡಿ ಅವರ ದೃಷ್ಟಿಕೋನದಲ್ಲಿ ನೋಡಿ ಆ ದೃಷ್ಟಿಕೋನವನ್ನು ನಾವು ಅಂಗೀಕಾರ ಮಾಡಿಕೊಂಡು ಇನ್ನೂ ಒಂದು ಉತ್ತಮ ಆಗಿರುವಂಥ ಸಲಹೆಗೆ ನಾವು ಸಿದ್ಧರಾಗುತ್ತೇವೆ. ಇಬ್ಬರು ಆಧ್ಯಾತ್ಮದಲ್ಲಿ ತೊಡಗಿರೋ ಭಕ್ತರು ಒಟ್ಟಿಗೆ ಕುಡಿದಾಗ ಏನಾಗುತ್ತೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಇಬ್ಬರು ಭಕ್ತರು ಬರುವಂಥ ಪ್ರಸಂಗದಲ್ಲಿ ಒಬ್ಬರಿಗೊಬ್ಬರು ಮಾತಾಡುವಂತಹ ಪ್ರಸಂಗದಲ್ಲಿ ಭಗವಂತನ ಬಗ್ಗೆಯೇ ಮಾತಾಡ್ತಾರೆ, ಸಕಾರಾತ್ಮಕವಾಗಿರುವಂತಹ ವಾರ್ತಾಲಾಪವನ್ನೇ ಮಾಡ್ತಾರೆ. ಆವಾಗ ಇನ್ನೂ ಉತ್ಕೃಷ್ಟವಾಗಿರುವಂತಹ ಆಲೋಚನೆಗಳು ಚಿಂತನೆಗಳು ಬರುತ್ತೆ. ಇವರು ತಿಳಿದುಕೊಂಡಿರುವ ವಿದ್ಯೆ ಅಭಿವೃದ್ಧಿ ಆಗುತ್ತೆ, ಜ್ಞಾನ ಅಭಿವೃದ್ಧಿ ಆಗುತ್ತೆ. ಜ್ಞಾನ ಅಭಿವೃದ್ಧಿ ಆಗುವಂಥ ಪ್ರಸಂಗದಲ್ಲಿ ಏನಾಗುತ್ತೆ ಅಂದರೆ, ಅದು 4 ಜನರ ಹತ್ತಿರ ಹೋಗಿಬಿಟ್ಟು ಮೊದಲು ಈ ಥರ ಅಂದ್ಕೊಂಡಿದ್ದೆ, ಈಗ ಗೊತ್ತಾಯಿತು ಇದೇ ಕರೆಕ್ಟು ಅಂತೇಳಿ ಅರ್ಥ ಮಾಡ್ಕೊಳ್ತೀವಿ. ಕಲಂದು ಪೇಸಿನ ಪೇಚರ್ವಂ, 4-5 ಜನರ ಜೊತೆ ಸೇರಿಕೊಂಡ್ರೆ ದಿಸ್ ಈಸ್ ದ ಬೆನಿಫಿಟ್ ವಿ ಗೆಟ್. ಒಂದು ವಿಷಯವನ್ನು ಭಗವದ್ಗೀತೆಯಲ್ಲಿ ಯಾವ ಥರ ಹೇಳಿದೆ, ಅದೇ ವಿಷಯ ರಾಮಾಯಣದಲ್ಲಿ ಯಾವ ಥರ ಹೇಳಿದೆ, ಅದೇ ವಿಷಯ ಶ್ರೀಮದ್ ಭಾಗವತದಲ್ಲಿ ಏನು ಹೇಳುತ್ತೆ, ಮಹಾಭಾರತದಲ್ಲಿ ಯಾವ ಥರ ಹೇಳಿದೆ, ವಿಷ್ಣು ಸಹಸ್ರನಾಮದಲ್ಲಿ ಅದನ್ನೇ ಯಾವ ಥರ ಹೇಳಿದೆ. ಒಂದು ಆಚಾರ್ಯರು ಅದನ್ನು ಯಾವ ಥರ ದರ್ಶಿಸಿದ್ದಾರೆ, ಇನ್ನೊಬ್ಬರ ಆಚಾರ್ಯರು ಯಾವ ಥರ ದರ್ಶಿಸಿದ್ದಾರೆ ಅಂತ ನಾವು ಹೊಡ್ತಾ ಹೋದರೆ ಆವಾಗ ಒಂದು ಜನ್ಮ ಸಾಲದು. ಭಗವತ್ ಬಂಧುವರೇ, ನಾವು ಒಂದು ವಿಷಯವನ್ನು ಗ್ರಹಿಸುವುದಕ್ಕೆ, ಒಂದು ಗುಣವನ್ನು ಗ್ರಹಿಸೋಕ್ಕೋಸ್ಕರ ಒಂದು ಜನ್ಮ ಸಾಲದು. ಈ ಥರ 4 ಕಡೆಯಿಂದ ನಾವು ಜ್ಞಾನಾರ್ಜನೆಯನ್ನು ಮಾಡಿದರೆ ನಮಗೇನೂ ಗೊತ್ತಿಲ್ಲ ಅಂತ ಭಾವನೆ ನಮಗೆ ಬರುತ್ತೆ. ಆವಾಗ ಮಾಧುರ್ಯ ಉಂಟಾಗುತ್ತೆ, ಒಳಗಡೆ ಸಂತಸ ಉಂಟಾಗುತ್ತೆ. ಕಾಸುಂ ಪಿರಪ್ಪಂ ಕಲಗಲಪ್ಪ ಕೈಪೇರ್ತೆ, ಬೆಣ್ಣೆ ಕಡಿಯೋದು ಗೋಪಿಕೆಯರ ವರ್ಣಾಶ್ರಮ ಧರ್ಮ. ಯಾವ ಥರ ಅವ್ರು ಬೆಣ್ಣೆ ಕಡಿದ್ರು ಆ ಥರ ನಾವು ಕಾಲೇಜ್ಗೆ ಹೋಗಿ ಪಾಠವನ್ನು ಮಾಡ್ತೀವಿ, ಟೀಚರ್ ಲೆಕ್ಚರರ್ಸು, ಇಲ್ಲ ಒಂದು ಉದ್ಯಮಕ್ಕೆ ಹೋಗಿ ಕೆಲಸವನ್ನು ಮಾಡ್ತೀವಿ. 24 ಆತ್ಮಗುಣಗಳನ್ನು ಭಗವದ್ಗೀತೆ ಹೇಳುತ್ತೆ. ಅದೇ ನಮಗೆ ಆಭರಣ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ನಾವು ಹೊರಗೆ ಧರಿಸಿರೋ ಮಾಲೆಯನ್ನು ಇಲ್ಲ ಬಂಗಾರದಲ್ಲಿರೋ ನೆಕ್ಲೆಸ್ಸು ಅದನ್ನು ಕೆಲಸ ಮಾಡಬೇಕು ಅಂತ ಇದನ್ನು ಅರ್ಥ ಮಾಡ್ಕೋಬಾರ್ದು. ಕಾಸಂ ಪೆರಪ್ಪಂ ಅಂದರೆ ಹಂಗೆ ಹೇಳ್ತಾರೆ, ಅವ್ರು ಹಾಕ್ಕೊಂಡಿರೋ ಆರ್ನಮೆಂಟ್ಸ್ ಅಂತೇಳಿ, ಆ ಥರ ಅರ್ಥ ಮಾಡ್ಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ, ಕಾಸು ಪಿರಪ್ಪು ಅಂದರೆ ಮಾಂಗಲ್ಯ ಸರಗಳು ಧರಿಸ್ಕೊಂಡಿರೋದು, ಅವ್ರು ಬೆಣ್ಣೆ ಕಡಿತಾ ಇದ್ರು ಅಂತ ಅರ್ಥ ಬರುತ್ತೆ. ಆದರೆ ಯಾವಾಗ ನೋಡಿದ್ರು ಇದು ಹೊರಗಿನ ಆಭರಣ ಅಷ್ಟೇ. ಆಂತರಿಕ ಆಭರಣಗಳನ್ನು ನಾವು ನೋಡ್ಕೋಬೇಕು. ನಾವು ಕೆಲಸವನ್ನು ಮಾಡುವಾಗ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಎಷ್ಟು ಸರಿ, ಈ ಕೆಲಸ ಮಾಡುವಾಗ ನಮಗೆ ಬೇಸರ ಆಯಿತು ಅಂತ ನೋಡ್ಕೋಬೇಕು. ಎಷ್ಟು ಸರಿ ಈ ಕೆಲಸ ಮಾಡುವಾಗ ನಮಗೆ ಕೋಪ ಬಂತು ಅಂತ ನೋಡ್ಕೋಬೇಕು. ಎಷ್ಟು ಸರಿ ನಮಗೆ ಮನಸ್ಸು ವಿಚಲಿತವಾಯಿತು, ಮೊಬೈಲ್ ಕಡೆ ಹೋಯಿತು
ಅಂತ ನೋಟ್ ಮಾಡ್ಕೋಬೇಕು. ಯಾಕೆ ಇದು ಮಾಡಬೇಕು ಅಂದರೆ, ಈ ಥರ ಮಾಡ್ತಾ ಇದ್ದರೆ ಒಳಗಡೆ ನಮಗೆ ಜಾಗೃತಾವಸ್ಥೆ ಉಂಟಾಗಿ ಆತ್ಮಗುಣಗಳು ಬೆಳೆಯುತ್ತೆ. 24 ಆಭರಣಗಳು ನಮಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆ ಆಭರಣಗಳನ್ನು ಧರಿಸಿಕೊಂಡು ನಮ್ಮ ವರ್ಣಾಶ್ರಮ ಧರ್ಮವನ್ನು ನಾವು ಮಾಡಬೇಕು ಅಂತ ಹೇಳಿ, ವರ್ಣಾಶ್ರಮ ಧರ್ಮ ಯಾತಕ್ಕೆ ಮಾಡೋದು ಅಂತ ಹೇಳಿದ್ರೆ, ಕೊನೆಗೆ ಯಾವ ಲೆವೆಲ್ ಹೋಗ್ತೀವಿ ಅಂದರೆ, ಉಸಿರಾಡೋದು ಯಾತಕ್ಕೆ ಅಂತ ಹೇಳಿದರೆ ಈ ಗುಣಗಳನ್ನು ನಮ್ಮ ಒಳಗಡೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅಂತ. ಆಂಡಾಳ್ ನಾವೆಲ್ಲರ ಒಟ್ಟಿಗೆ ಕೂಡಿ ಒಬ್ಬರಿಗೊಬ್ಬರು ಹೇಳಿ ಕೇಳಿ ದೇವರ ಬಗ್ಗೆ ಹಾಗೂ ಪುರಾಣಗಳ ಬಗ್ಗೆ ತಿಳಿದುಕೊಂಡು ನಮ್ಮ ದೈನಂದಿನ ಜೀವನವನ್ನು ನಡೆಸಬೇಕು ಎಂದು ಹಲವಾರು ಪದ್ಯಗಳಲ್ಲಿ ಮತ್ತೆ ತಿಳಿಸಿದ್ದಾಳೆ. ಈ ಪದ್ಯದಲ್ಲಿ ಕಲಂದು ಪೇಸಿನ ಪೇಚರವಂ ಕೇಟಿಲೆಯೋ ಅಂತ ತಿಳಿಸಿದ್ದಾಳೆ. ಕಲಂದು ಪೇಸಿನ ಪೇಚರವಂ, ಎಲ್ಲರಲ್ಲೂ ಇರುವಂಥ ಒಳ್ಳೆಯ ಗುಣವನ್ನು, ಅವರ ಸತ್ಸಂಗವನ್ನು ಏರ್ಪಡಿಸಿಕೊಂಡು ಒಳ್ಳೆಯ ಮಾತನ್ನು ನಮ್ಮ ಕಿವಿಯಿಂದ ಕೇಳಿಕೊಂಡು, ಕೆಟ್ಟಿಲೆಯೋ ಅದನ್ನು ನಾವು ನಮ್ಮ ಮನಸ್ಸಿಗೆ ಧರಿಸಿಕೊಂಡು ನಮ್ಮ ಜೀವನದಲ್ಲಿ ಬೇರೆಯವರ ಏಳಿಗೆ ಕಡೆಗೆ ನಾವು ಕೆಲಸವನ್ನು ಮಾಡಬೇಕು. 2 ವರ್ಡ್, ರಿಲಿಜನ್, ಸ್ಪಿರಿಚುವಾಲಿಟಿ. ಮತಾಚರಣೆಯು ಅಧ್ಯಾತ್ಮ, ಇವೆರಡಕ್ಕೂ ಭಾಳ ವ್ಯತ್ಯಾಸ ಇದೆ. ಮತಾಚರಣೆ ಎಲ್ಲರನ್ನೂ ಬೇರ್ಪಡಿಸುತ್ತೆ, ಆದರೆ ಆಧ್ಯಾತ್ಮ ಎಲ್ಲರನ್ನೂ ಒಟ್ಟುಗೂಡುತ್ತೆ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಸ್ಪಿರಿಚುವಾಲಿಟಿ ಆ್ಯಂಡ್ ರಿಲಿಜನ್. ಸ್ಪಿರಿಚುವಾಲಿಟಿ ಯುನೈಟ್ಸ್, ರಿಲಿಜನ್ ಡಿವೈಡ್ಸ್. ಆ ರಿಲಿಜನ್ನಲ್ಲಿ ಇರುವಂಥ ಆಧ್ಯಾತ್ಮವನ್ನು ನಾವು ತಗೊಂಡು ಅದರಿಂದ ನಾವು ಬೇರೆ ಎಲ್ಲರನ್ನೂ ಸೇರಿಸಬೇಕು, ತುಂಬ ಮುಖ್ಯವಾಗಿದ್ದು. ಇದನ್ನೇ ಕನಕದಾಸರು ಹೇಳುವ ಪ್ರಸಂಗದಲ್ಲಿ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ. ಹರಿಮಯ ನೆಲೆ ಆದಿಕೇಶವರಾಯ, ಸಿರಿತಾನಾಗಿ ನೆಲೆ ಆದಿಕೇಶವರಾಯನ. ಚರಣ ಕಮಲವನೇ ಅರ್ಚಿಸುವವನೇ ಕುಲಜ, ಕುಲವೆಂದು ಹೊಡೆದಾಡದಿರಿ. ಕುಲ ಎಂದು ಹೊಡೆದಾಡ್ದಿರಿ. ಕುಲ ಅಂತ ಹೊಡೆದಾಡಬೇಡಿ. ಕುಲದ ನೆಲೆಯನ್ನು ನಿಮಗೇನೋ ತಿಳ್ಕೊಂಡಿದ್ದೀರಾ? ಹರಿಯೇ ಸರ್ವೇಶ್ವರ, ಹರಿಯೇ ಸರ್ವೋತ್ತಮ, ಹರಿ ಭಜನೆ ಮಾಡುವುದೇ ಕುಲಜ ಅಂತ ಅನ್ನೋದನ್ನು ಕೊನೆಯಲ್ಲಿ ಕನಕದಾಸರು ಹೇಳ್ತಾರೆ. ಸರ್ವಧರ್ಮ ಸಮನ್ವಯ ಅಂತ ಹೇಳ್ತಾರೆ. ಇದನ್ನು ತಿರುಪಾವೆನಲ್ಲಿ ಈ ಪದ್ಯದಲ್ಲಿ ಆಂಡಾಳ್ ಕೊಂಡಾಡ್ತಾಳೆ. ಪೇಯ್ ಪೆಣ್ಣೆ ವ್ಯಾಮೋಹವುಳ್ಳವಳೆ. ಯಾರ ಮೇಲೆ? ಕೃಷ್ಣನ ಮೇಲೆ ವ್ಯಾಮೋಹ ಇದ್ದಿದ್ದರಿಂದ ಬೇರೆ ಎಲ್ಲವನ್ನೂ ಮರೆಯುತ್ತಾರೆ. ಅದರಲ್ಲೇ ತಲ್ಲೀನತೆಯನ್ನು ಪಡೆದುಕೊಂಡು ಕೃಷ್ಣನ ಮೇಲೆ ಭಕ್ತಿ ಅಧಿಕ ಆಗ್ತಾ ಕೃಷ್ಣನ ಮಾಧುರ್ಯವೇ ಮಾಧುರ್ಯ. ಎಲ್ಲ ಕೆಲಸದಲ್ಲೂ ಕೃಷ್ಣನ ಉಪಸ್ಥಿತಿಯನ್ನು ನಾವು ನೋಡಿದರೆ ಆವಾಗ ವರ್ಕ್ ಡಸ್ ನಾಟ್ ಕ್ರಿಯೇಟ್ ಸ್ಟ್ರೆಸ್, ವರ್ಕ್ ಇಟ್ ಸೆಲ್ಫ್ ಈಸ್ ಸ್ಟ್ರೆಸ್ ರಿಲೀವರ್ ಅಂತ ತಿಳ್ಕೋಬೇಕು. ಭಗವಂತನ ಹತ್ರ ಭಕ್ತಿ ಹೆಚ್ಚು ಆಗ್ತಾ ಅವನ ಮೇಲಿರೋ ಪ್ರೇಮ ಹುಚ್ಚಾಗಿ ಬದಲಾಗುತ್ತೆ. ಇದು ನಮ್ಮೆಲ್ಲರಿಗೂ ತಿಳಿದಂಥ ಹುಚ್ಚಲ್ಲ, ಮೆಂಟಲ್ ಕೇಸ್ ಅಂತ ಹುಚ್ಚಲ್ಲ. ಇದು ಭಗವಂತನ ಮೇಲಿರುವ ಅಧಿಕ ಭಕ್ತಿಯನ್ನು ಸೂಚಿಸುತ್ತದೆ. ಭಗವದ್ಭಕ್ತಿಯಿಂದ ಜಡಭರತ ಹುಚ್ಚನಾಗಿ ತಿರುಗಾಡುತ್ತಿದ್ದ ಅಂತ ಪುರಾಣಗಳಲ್ಲಿ ಹೇಳ್ಪಟ್ಟಿದೆ. ಪೇಯನಾಯ್ ಒಳಿಂದೇನೆಂಬಿರಾನುಕ್ಕೆ ಎಂದು ಕುಲಶೇಖರ ಆಳ್ವಾರ್ ತಮ್ಮನ್ನು ತಾವೇ ಹುಚ್ಚನೆಂದು ಹೇಳಿಕೊಳ್ಳುತ್ತಾರೆ. ಅದೇ ಥರ ಆಂಡಾಳ್ ಭಗವದ್ಧ್ಯಾನದಲ್ಲಿರುವ ಸಖಿಯನ್ನು ಪೇಯ್ ಪೆಣ್ಣೆ ಅಂತ ಸಂಬೋಧನೆ ಮಾಡ್ತಾಳೆ. ಕಾಸುಂ ಪಿರಪ್ಪಂ ಕಲಗಲ್ಪ ಕೈಪೇರ್ತೆ. ಗೋಪಿಕೆಯರು ಬೆಣ್ಣೆಯನ್ನು ಕಡಿಯುವ ಪ್ರಸಂಗದಲ್ಲಿ ಅವರ ಆಭರಣಗಳನ್ನು ಧರಿಸಿಕೊಂಡು ಮೊಸರನ್ನು ಕಡಿತಾ ಇದ್ದರು. ಅದರಿಂದ ಬರುತ್ತಿರುವಂತಹ ನಾದ, ಆ ಶಬ್ದ, ಅದರ ಉಲ್ಲೇಖವನ್ನು ಇಲ್ಲಿ ಆಂಡಾಳ್ ಮಾಡ್ತಾಳೆ. ಕಾಸುಂ ಪಿರಪ್ಪಂ ಅಂದರೆ ಅವರು ಧರಿಸಿಕೊಂಡಿರೋ ಸರಗಳು, ಮಂಗಳಸೂತ್ರ, ಒಂದಕ್ಕೊಂದು ಉಜ್ಜಿ ಬರುವಂಥ ಶಬ್ದ. ನರಂಕುഴಲ್ ಅಂತ ಹೇಳಿದ್ರೆ ಸುಗಂಧವಾಗಿರುವಂಥ ಕೂದಲು. ನರಂಕುഴಲ್ ಆಶ್ಚರ್ಯ ಅಂದರೆ ಗೋಪಿಯರಿಗೆ ಸುಗಂಧವಾದ ಕೇಶವಿತ್ತು ಅಂತೇಳಿ ಪುರಾಣಗಳು ಹೇಳುತ್ತೆ. ಅದನ್ನೇ ಇಲ್ಲಿ ಆಂಡಾಳ್ ಹೇಳ್ತಾ ಇದ್ದಾಳೆ. ಮತ್ತಿನಾಲ್ ಓಸೈಪಡುತ್ತ ತೈರರವಂ. ಒಂದು ಹಗ್ಗವನ್ನು ತಗೊಂಡು ಗೋಪಿಕೆಯರು ಮೊಸರನ್ನು ಕಡೆಯುವ ವೃತ್ತಾಂತವನ್ನು ಆಂಡಾಳ್ ಇಲ್ಲಿ ತಿಳಿಸ್ತಾಳೆ. ಇದರಲ್ಲಿ ನಮ್ಮ ಫಿಲಾಸಫಿ ಏನಿದೆ ನೋಡಿ. ನಮ್ಮ ಶರೀರವೇ ಒಂದು ಮೊಸರಿನ ಪಾತ್ರೆ, ಹಾಲು ನಮ್ಮ ಜೀವಾತ್ಮ, ಈ ಪ್ರಕೃತಿ ಮೊಸರು. ಈ ಶರೀರ ಅನ್ನೋದು ಪ್ರಕೃತಿಯಲ್ಲಿ ಹಾಲಿನ ಪ್ರತೀಕದಲ್ಲಿರುವ ಜೀವಾತ್ಮ, ಶುದ್ಧವಾಗಿರೋದು ಜೀವಾತ್ಮ. ಈ ಶರೀರದ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಜೀವಾತ್ಮ ಅದು ಮೊಸರಾಗ್ಬಿಡುತ್ತೆ. ಏಕೆ? ಪ್ರಕೃತಿ ಸ್ಪರ್ಶ ಆಯಿತು,
ಅದಕ್ಕೆ ಆ ಮೊಸರಲ್ಲಿರುವ ಬೆಣ್ಣೆಯನ್ನು ನಾವು ತೆಗಿಬೇಕು. ಅದನ್ನು ತೆಗಿಬೇಕು ಅಂತ ಹೇಳಿದರೆ ಆಚಾರ್ಯರ ಗುರುಗಳ ಸತ್ಸಂಗದ ಕೊಡುಗೆ ಬಹಳ ಮುಖ್ಯ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನ್ನೋದಿದರೇನು ವ್ಯರ್ಥವಾಯಿತು ಬಕುತಿ. ಪರಿಪರಿ ಶಾಸ್ತ್ರವನ್ನೋದಿದರೇನು ವ್ಯರ್ಥವಾಯಿತು ಬಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಆಶೀರ್ವಾದ ಮತ್ತು ಅವರ ಮಾರ್ಗಸೂಚನೆ ಇಲ್ಲದೆ ನಾವು ಮುಕ್ತಿಯನ್ನು ಕಾಣಲು ಸಾಧ್ಯವಿಲ್ಲ. ಬಾಕಿ ಎಲ್ಲ ವಿಷಯವೂ ಬರೀ ವ್ಯರ್ಥವೇ ಎಂದು ದಾಸರಲ್ಲಿ ತಿಳಿಸಿದ್ದಾರೆ. ಗುರುಗಳು ಆಚಾರ್ಯರು ಕೊಟ್ಟಿರುವಂಥ ನಾಮ ಜಪವಾಗಲಿ, ಅವರು ಕೊಟ್ಟಿರುವಂಥ ರಹಸ್ಯವಾಗಿರಲಿ ನಮ್ಮ ಕಿವಿಯಿಂದ ಕೇಳಿಕೊಂಡು ಅದೇ ಆ ಕಡಗೋಲು. ಆ ಕಡಗೋಲು ಮಂತ್ರ ಆಗಿರುತ್ತೆ. ಆ ನಾಮವನ್ನು ಮೊಸರಿಟ್ಟಿರುವ ಒಂದು ಮಡಕೆಯಾಗಿರುವಂಥ ಈ ಶರೀರದಲ್ಲಿ ಹಾಕಿ ಗುರುಗಳು ಆಚಾರ್ಯರು ಸತ್ಸಂಗ ಅನ್ನುವಂಥ ಹಗ್ಗದ ಸಹಾಯದಿಂದ ನಾವು ಕಡಿತಾ 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 ಮನನ ಮಾಡ್ತಾ 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 ಮೊಸರಾಗಿರುವಂಥ ಜೀವಾತ್ಮದಿಂದ ನವನೀತ ಉಂಟಾಗತ್ತೆ. ಭಗವಂತನ ರಾಮನಾಮ, ಕೃಷ್ಣನಾಮ ಮಂತ್ರಗಳು, ನಾರಾಯಣ ನಾಮ ಮಾಡ್ತಾ ಮಾಡ್ತಾ ಕೃಷ್ಣ ಓಡಿ ಬರ್ತಾನೆ, ನಮ್ಮ ನವನೀತವನ್ನು ಕದಿಯುತ್ತಾನೆ. ಗೋಪಿಕೆಯರು ಮೊಸರನ್ನು ಕಡಿದು ಬೆಣ್ಣೆಯನ್ನು ತೆಗೆಯುತ್ತಿರುವಾಗ ಕೃಷ್ಣ ಅವರ ಹತ್ರ ಬಂದ್ಬಿಟ್ಟು ನಾನು ಸ್ವಲ್ಪ ಬೆಣ್ಣೆ ಕೊಡು ಅಂತ ಕೇಳ್ತಿದ್ದ. ಆ ಸಮಯದಲ್ಲಿ ಗೋಪಿಕೆಯರು ಒಂದು ಡೀಲ್ ಸ್ಟ್ರೈಕ್ ಮಾಡಿದ್ರು. ಓಕೆ ಕೊಡ್ತೀವಿ, ನೀನು ನೃತ್ಯವನ್ನು ಮಾಡಬೇಕು, ಅವಾಗ ಮಾತ್ರ ನಿಂಗೆ ಬೆಣ್ಣೆ ಕೊಡ್ತೀನಿ ಅಂತ ಹೇಳ್ತಾರೆ. ಕೃಷ್ಣನು ನವನೀತ ನೃತ್ಯವನ್ನು ಸುಂದರವಾಗಿ ಮಾಡಿ ತೋರಿಸಿ ಅವರ ಹತ್ರ ಬೆಣ್ಣೆಯನ್ನು ತೆಗೆದುಕೊಳ್ತಿದ್ದ. ಇದನ್ನೇ ಸ್ವಾಮಿ ದೇಶಿಕನ್ ತಮ್ಮ ಗೋಪಾಲ ವಿಂಶತಿಯಲ್ಲಿ ಹೀಗೆ ವರ್ಣಿಸಿದ್ದಾರೆ. ಆವಿರ್ಭವತ್ ವನಿವೃತಾಭರಣಂ ಪುರಸ್ತಾತ್ ಆಕುಚ್ಚಿಂತೈ ಕಚರಣಂ ನಿಭೃತಾನ್ಯಪಾದಂ ದದ್ನಾ ನಿಮಂತ ಮುಖರೇಣ ನಿಬದ್ಧ ತಾಳಂ ನಾತಸ್ಯ ನಂದಭವನೆ ನವನೀತ ನಾಟ್ಯಂ. ಕೃಷ್ಣನು ಬೆಣ್ಣೆಯನ್ನು ಬರ್ತಾನೆ ಮತ್ತು ಅದನ್ನು ತನಗೆ ಕೊಡುವಂತೆ ತನ್ನ ತಾಯಿಯನ್ನು ಮೆಚ್ಚಿಸಲು ನೃತ್ಯ ಮಾಡ್ತಾನೆ. ಅವನ ಆಭರಣಗಳು ಅವನು ನರ್ತಿಸುವಾಗ ಸುಂದರವಾದ ದನಿಯನ್ನು ಮಾಡ್ತಾ ಇದೆ. ಅವನು ಒಂದು ಕಾಲು ಬಗ್ಗಿಸಿ ಇನ್ನೊಂದು ಕಾಲು ಸ್ಥಿರವಾಗಿ ಇಟ್ಟುಕೊಂಡು ಒಂದು ಹೆಜ್ಜೆ ನೃತ್ಯ ಮಾಡ್ತಾ ಇದ್ದಾನೆ. ಓಕೆ, ಈ ಕೃಷ್ಣ ನೃತ್ಯಕ್ಕೆ ತಾಳ ಯಾವುದು ಅಂತ ಕೇಳಿದ್ರೆ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಮೊಸರು ಕಡೆಯುವ ಶಬ್ದವೇ ಈ ನೃತ್ಯಕ್ಕೆ ತಾಳ ಅಂತ ಹೇಳ್ತಾ ಇದ್ದಾರೆ. ಈ ನೃತ್ಯವನ್ನು ಸ್ವಾಮಿ ದೇಶಿಕನ್ ಬೆಣ್ಣೆಗಾಗಿಯೇ ಮಾಡಿದ ನರ್ತನ ಆಗಿದ್ದರಿಂದ ಇದಕ್ಕೆ ನವನೀತ ನಾಟ್ಯ ಅಂತಲೇ ಅವ್ರ ಹೆಸರು ಕೊಟ್ಬಿಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ಗೆ ಏನು ಕೇಳ್ತಾರೆ, ಎಷ್ಟು ಚೆನ್ನಾಯಿತು ಆ ನವನೀತ ನಾಟ್ಯ ಓದ್ತಾ ನನಗೆ ಮತ್ತೊಮ್ಮೆ ನನಗೆ ದಯವಿಟ್ಟು ಮಾಡಿ ತೋರಿಸ್ತೀಯಾ ಅಂತ ಕೃಷ್ಣನ ಬೇಡ್ಕೋತಾ ಇದ್ದಾರೆ ಈ ಶ್ಲೋಕದಲ್ಲಿ. ನಾಯಕ ಪೆಣ್ ಪಿಳ್ಳಾಯ್ ನಾರಾಯಣನ್ ಮೂರ್ತಿ. ಎಲ್ಲರಿಗೂ ಲಕ್ಷ್ಯವಾಗಿರುವನು ಆ ಭಗವಂತ, ಆ ನಾರಾಯಣ ಮೂರ್ತಿ ರೂಪವನ್ನು ಧರಿಸಿಕೊಂಡು ಕೃಷ್ಣ ರೂಪವನ್ನು ಧರಿಸಿಕೊಂಡು ದೇವಸ್ಥಾನಗಳಲ್ಲಿ ಅರ್ಚಾರೂಪಿಯಾಗಿ, ಈಗ ಗೋಪಿಕೆಯರ ಕಾಲದಲ್ಲಿ ವಿಭವ ರೂಪಿಯಾಗಿದ್ದ ಅವತಾರ ತಗೊಂಡಿದ್ದ ಕೃಷ್ಣಾವತಾರ. ಕೇಶವನೈ, ನಮ್ಮ ಪಾಪಗಳನ್ನೆಲ್ಲ ಹೋಗಿಸುವಂಥ ಕೇಶವ. ಕೇಶವ ಕ್ಲೇಶನಾಶನಃ, ಕೆಡುಂ ಇಡರಾಯ ಎಲ್ಲಾಂ ಕೇಶವ ಅಂತ ನಮ್ಮಾಳ್ವರು ಹೇಳ್ತಾರೆ. ನಾರಾಯಣನು ಕೃಷ್ಣನಾಗಿ ಅವತರಿಸಿ ಕೇಶಿ ಎಂಬ ಕುದುರೆ ಆಕಾರದಲ್ಲಿ ಬಂದಿದ್ದ. ರಾಕ್ಷಸನ್ನು ಕೊಂದಿದ್ದರಿಂದ ಅವನಿಗೆ ಕೇಶವ ಅಂತ ಒಂದು ಹೆಸರು ಬಂದಿದೆ. ಅಂತಹ ಕೇಶವ ಅವನ ಹಾಡನ್ನು, ಅವನ ನಾಮಗಳನ್ನು, ಅವನ ಗುಣಗಳನ್ನು ಸದಾ ಸರ್ವಕಾಲ ನಮ್ಮ ನಾಲಿಗೆಯಲ್ಲಿ ನಮ್ಮ ಕಿವಿಗೆ ಔತಣವಾಗಿ ನಾವು ಮಾಡುತ್ತಾ ಜೀವನದಲ್ಲಿ ಸಾಗಬೇಕು. ಕೇಶವನೈ ಪಾಡವಂ ನೀ ಕೆಟ್ಟೆ ಕೆಡುತ್ತೀಯೋ. ಇಲ್ಲೊಂದು ಸಣ್ಣ ಕಥೆ ಇದೆ, ನೋಡೋಣ. ಒಬ್ಬ ರಾಜ ಇದ್ದ. ಅವನೇನು ಮಾಡ್ದ, ಎಲ್ಲ ವಿದ್ವಾಂಸರನ್ನೆಲ್ಲ ಕರೆದು ಒಂದು ಸಭೆ ಮಾಡಿದಂತೆ. ಆ ಸಭೆ ಮಾಡಿಬಿಟ್ಟು ಆ ಸಭೆ ಆದಮೇಲೆ ಏನು ಮಾಡ್ದ, ಎಲ್ರಿಗೂ ಸನ್ಮಾನ ಕೊಟ್ಟ. ಇವಾಗ ನಾವು ಯಾವ್ದಾದ್ರು ಒಂದು ವರ್ಕಿಗೆ ಹೋದರೆ, ಆಫೀಸ್ ವರ್ಕಲ್ಲಿ ಹೋದರೆ ನಮಗೆ TA DA ಅಂತೇಳಿ ಓಟ್ ಬರೋಕ್ಕೆ ಖರ್ಚು ಕೊಡ್ತಾರೆ. ಟ್ರಾವೆಲಿಂಗ್ ಅಲೋವೆನ್ಸು, ಏರ್ ಫೇರು ಅವೆಲ್ಲ ಕೊಡ್ತಾರಲ್ಲ. ಅದೇ ಥರ ಅವ್ನು ಹೇಳ್ದ, ಪಾಪ ಬರೀ ಸನ್ಮಾನ ಸಾಲದು, ನೀವು ಊರಿಂದ ಬಂದಿದ್ದೀರಾ, ನಿಮ್ಗೆ ಎಷ್ಟೆಷ್ಟು ಖರ್ಚಾಯಿತು ಹೇಳಿ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿದಂತೆ. ಆಯಿತು. ಅದ್ರಲ್ಲಿ ಒಬ್ಬ ವಿದ್ವಾನ್ ಏನು ಮಾಡ್ದ, ಜಾಸ್ತಿ ಹಣ ತೊಗೊಳ್ಬೇಕಲ್ಲ, ಫಾರ್ದೆಸ್ಟ್ ಪಾಯಿಂಟ್ ತೊಗೊಂಬಿಡೋಣ ಅಂತೇಳಿ ಯೋಚನೆ ಮಾಡಿ ನಮ್ಮ ಲೈಫಲ್ಲಿ ಇರೋದ್ರಲ್ಲಿ ಫಾರ್ದೆಸ್ಟ್ ನಮ್ಗೆ ಗೊತ್ತಿಲ್ಲದೆ ಇರೋದಂದ್ರೆ ವೈಕುಂಠ. ನಾ ವೈಕುಂಠನ ಬಂದಿದ್ದೀನಿ ಅಂತ ಹೇಳಿದಂತೆ. ವೈಕುಂಠ ಬಂದಿದ್ಯಾ? ಹೌದಾ? ಹೋದರೆ ಏನು ಮಾಡ್ದ, ರಾಜ ಏನು ಮಾಡ್ದ, ಮಂತ್ರಿನ ನೋಡ್ಬಿಟ್ಟು ವೈಕುಂಠ ಅಂತೆ, ವೈಕುಂಠ ಎಷ್ಟು ದೂರ ಇದೆಯಪ್ಪ ಅಂತ ವಿಚಾರಿಸಿದಂತೆ ಮಂತ್ರಿ ಹತ್ರ.
ಅದಕ್ಕೆ ಮಂತ್ರಿ ಹೇಳಿದಂತೆ, ವೈಕುಂಠನ ಕೂಗುವಷ್ಟು ಕರೆಯುವಷ್ಟು ದೂರದಲ್ಲಿ ಅಂತ ಉತ್ತರಿಸಿದಂತೆ. ಗಜೇಂದ್ರ ಕರೆದ ಕೂಡಲೇ ಆ ಧ್ವನಿ ಕೇಳಿ ಭಗವಂತ ಓಡ್ ಬಂದಿಲ್ವಾ, ಅದರಿಂದ ವೈಕುಂಠ ಬಹಳ ಹತ್ರ ಇದೆ ಅಂತ ತಿಳಿಸ್ಬಿಟ್ಟ. ಭಗವಂತ ಓಡ್ ಬರ್ತಾನಲ್ಲ ಧ್ವನಿ ಕೇಳಿ, ಅದು ಭಾಳ ಹತ್ರ ಇದೆಲ್ಲ, ಹಾಗಾದರೆ ಅವನಿಗೆ ಹೋಗಿ ಬರೋ ಖರ್ಚು ಕೊಡೋದು ಬೇಡ ಅಂಥೇಳಿ ತೀರ್ಮಾನ ಮಾಡಿದ್ರಂತೆ. ಗಜೇಂದ್ರ ಹೇಗೆ ಭಗವಂತನು ಕರೆದನೋ ಅದೇ ಥರ ನಾವೆಲ್ಲರೂ ಸೇರಿ ಅಷ್ಟೇ ದೂರದಿಂದ ನಿನ್ನನ್ನು ಕರಿತಿದ್ದೀವಿ, ಮನೆ ಮುಂದೆ ಬಂದು ಕರಿತಾ ಇದ್ದೀವಿ ಅಂತ ಹೇಳ್ತಾರೆ ಆಂಡಾಳು ಮತ್ತು ಗೋಪಿಕೆಯರು. ಯಾಕೆ ನೀ ಇನ್ನೂ ಎದ್ದು ಬರಲಿಲ್ಲ ಅಂತ ಕೇಳ್ತಾರೆ. ಕೇಟೆ ಕೆಡುತ್ತೀಯೋ, ಇಲ್ಲಿ ನಮ್ಮಾಳವ್ರ ಬಗ್ಗೆ ಇನ್ನೊಂದು ಸ್ಮಾಲ್ ಇನ್ಸಿಡೆಂಟ್ ಇದೆ. ಕೇಟೆ ಕೆಡುತ್ತೀಯೋ, ನಾವು ದೇವ್ರ ನಮ್ಮ ಕೇಳ್ಕೊಂಡ್ರೆ ಮಲ್ಕೊಂಡಿದ್ಯಾ ಅನ್ನೋದಕ್ಕೆ ಇಲ್ಲೊಂದು ನೋಡಿ ಏನಾಯ್ತು ಅಂತ. ಒಂದು ಸರಿ ನಮ್ಮಾಳ್ವಾರು ಏನು ಮಾಡಿದ್ರು, ಭಗವಂತನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರು. ಕೋಪ ಮಾಡ್ಕೊಂಡು ಇನ್ಮೇಲೆ ನಿನ್ನ ನಾಮವನ್ನು ನಾನು ಕಿವಿಯಿಂದ ಕೇಳೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ದೂರ ಗ್ರಾಮಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಸಣ್ಣ ಗೋಡೆ ಪಕ್ಕದಲ್ಲಿ ಮುಖವನ್ನು ಮುಚ್ಕೊಂಬಿಟ್ಟು ಯಾರಿಗೂ ಗೊತ್ತಾಗ್ಬಾರಂತ ಕುಳಿತುಬಿಟ್ರು. ನಮ್ಮ ಭಗವಂತ ಬಿಟ್ಬಿಡ್ತಾನ, ಭಕ್ತನನ್ನು ಹಾಗೆ ಬಿಟ್ಬಿಟ್ರೆ ಹೆಂಗೆ ಪರಮಾತ್ಮ ಬಿಟ್ಬಿಡ್ತಾನೆ. ಅವನೇನೋ ಒಂದು ಪ್ಲ್ಯಾನ್ ಏನು ಮಾಡ್ದ ಅಂದರೆ, ಪರಮಾತ್ಮ ಒಂದು ಮನುಷ್ಯ ತನ್ನ ತಲೆಯಲ್ಲಿ ಭಾರವಾದ ಸಾಮಾನು ಹೊತ್ಕೊಂಡು ಆ ಜಾಗದಲ್ಲಿ ಬರುವ ಹಾಗೆ ವೇಷ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಹೆಂಗೆ ನಮ್ಮವಾರು ಕೇಳಿಸೋ ಥರ ಆ ಜಾಗದಲ್ಲಿ ಬಂದ ತಕ್ಷಣ ಬಹಳ ಕಷ್ಟ ಆಗಿದೆ, ಭಾರ ಹೊತ್ತಕ್ಕಾಗ್ತೇನೆ ಇಲ್ಲ, ಶ್ರೀಮನ್ ನಾರಾಯಣ 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 ಅಂತ ಹೇಳಿದ ತಕ್ಷಣ ಆ ನಾಮವನ್ನು ಹೇಳ್ತಾ ಇರೋವಾಗ ಆ ಕಡೆಯಿಂದ ಹೋಗ್ತಾರೆ. ನಾನು ಇಷ್ಟು ದೂರ ಬಂದು ಕೂಡ ಭಗವಂತ ನಾಮವನ್ನು ಹೇಳ್ಕೊಂಡು ಬರೋರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಮ್ಮಾಳ್ವಾರು ತಟ್ಟನೆ ಎದ್ದು ತಾವು ದೇವರ ಮೇಲಿದ್ದ ಕೋಪವನ್ನೆಲ್ಲ ಬಿಟ್ಬಿಟ್ಟು ಭಗವಂತನ ಬಗ್ಗೆ ತಿರ್ಗಾ ನಾಮ ಸಂಕೀರ್ತನೆ ಮಾಡಲು ತೊಡಗಿದರು. ಅದೇ ಥರ ನಾವು ವ್ರತ ಸಂಕಲ್ಪವನ್ನು ಮಾಡಿಕೊಂಡು ಕೃಷ್ಣನಾಮವನ್ನು ಹೇಳ್ತಾ ಇದ್ದೇವೆ. ಈ ಕೃಷ್ಣನಾಮವನ್ನು ನೀನು ಕೇಳಿಸಿಕೊಂಡು ಕೂಡ ಇನ್ನೂ ಬರಲಿಲ್ವಾ ಎದ್ದು ಅಂತ ಕೇಳ್ತಾ ಇದ್ದಾರೆ ಆ ಗೋಪಿನ. ತೇಷಮುಡೆಯ, ಈ ಗೋಪಿ ಸಾತ್ವಿಕ ತೇಜಸ್ಸು ಉಳ್ಳವಳಾಗಿದ್ದಳು. ಭಗವತ್ ಸಂಬಂಧವಿರುವುದರಿಂದ ಮುಖದಲ್ಲಿ ಒಂದು ತೇಜಸ್ಸು ಕಾಣಿಸಿಕೊಳ್ಳುತ್ತೆ. ಆದ್ದರಿಂದಲೇ ಆಂಡಾಳಿ ಗೋಪಿಯನ್ನು ತೇಷಮುಡೆಯಾಯ್, ತೇಜಸ್ಸು ಉಳ್ಳವಳೆ ಎಂದು ಸಂಬೋಧಿಸ್ತಾಳೆ. ಸದಾ ಸರ್ವಕಾಲ ನಮ್ಮ ನಾಲಿಗೆಯಲ್ಲಿ ಹರಿನಾಮ ಸಂಕೀರ್ತನೆ ಮಾಡಿದರೆ ನಮ್ಮ ಚಿತ್ತದಲ್ಲಿ ಶೈತ್ವ ಉಂಟಾಗುತ್ತದೆ. ಚಿತ್ತದಲ್ಲಿ ಸಾತ್ವಿಕತೆಯನ್ನು ನಾವು ಧರಿಸಿಕೊಳ್ಳಬೇಕು. 3 ಸಂಬೋಧನೆ ಮಾಡ್ತಾಳೆ ಆಂಡಾಳ್: ಪೇಪೆಣ್ಣೆ, ನಾಯಕ ಪೆಣ್ ಪಿಳ್ಳಾಯ್ ಮತ್ತು ತೇಷಮುಡೆಯಾಯ್ ಅಂತೇಳಿ ಕರ್ಮಯೋಗವನ್ನೇ ತೋರಿಸಿಕೊಡೋ ಪದ್ಯ ಇದು. ಕೀಸುಕಿ ಸೆನ್ರಂಗುಂ ಆನೈಸಾತನ್ ಸರ್ವಧರ್ಮ ಸಮನ್ವಯವನ್ನು ತೋರಿಸಿಕೊಡುವಂಥ ಪದ್ಯ ಈ 7ನೇ ಪದ್ಯ. ಈಗ ನವವಿಧ ಭಕ್ತಿಯಲ್ಲಿ ಇದರಲ್ಲಿ ಏನು ಉಲ್ಲೇಖ ಇದೆ ನೋಡೋಣ. ಈ ಪಾಶುರದಲ್ಲಿ ನಾವು ಶ್ರವಣ ಭಕ್ತಿ ಹಾಗೂ ಕೀರ್ತನ ಭಕ್ತಿ ಎರಡನ್ನು ನೋಡ್ತೀವಿ. ಕೀಸುಕಿ ಸೆನ್ರಂಗುಂ ಆನೈಸಾತನ್ ಕಲಂದು ಪೇಸಿನ ಪೇಚ್ಚಿರವಂ ಕೆಟ್ಟಿಲೆಯೋ ಓಸೈ ಪಡುತ್ತ ತೈರಂ ಕೆಟ್ಟಿಲೆಯೋ, 2 ಸರಿ ಕೆಟ್ಟಿಲೆಯೋ ಬಂದಿದೆ. ಕೆಟ್ಟಿಲೆ ಅಂದರೆ ಶ್ರವಣ ಭಕ್ತಿಯನ್ನು ತೋರಿಸುತ್ತೆ. ನಾರಾಯಣನ್ ಮೂರ್ತಿ ಕೇಶವನೈ ಪಾಡವಂ ಅಂದರೆ ಕೀರ್ತನೆ ಭಕ್ತಿಯನ್ನು ಸೇರಿಸುತ್ತೆ. ಹರಿನಾಮ ಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ. ಹರಿನಾಮ ಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ. ನಾಮ ಒಂದೇ ಯಮನಾಳ್ಗಳ ನೋದೆದು, ನಾಮ ಒಂದೇ ಯಮನಾಳ್ಗಳ ನೋದೆದು ಅಜಮಿಳನಿಗೆ ಸುಕ್ಷೇಮವಿತ್ತ. ಹರಿನಾಮ ಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳು ಉಂಟೆ. ಕೇಸರಿ ಗಂಜದ ಮೃಗ ಉಂಟೆ, ದಿನೇಶನಿ ಗಂಜದ ತಮ ಉಂಟೆ. ಕೇಸರಿ ಗಂಜದ ಮೃಗ ಉಂಟೆ, ದಿನೇಶನಿ ಗಂಜದ ತಮ ಉಂಟೆ. ವಾಸುದೇವ ವೈಕುಂಠ ಜಗನ್ಮಯ ಕೇಶವ ಕೃಷ್ಣ ಎಂದು ಉಚ್ಚರಿಸುತ್ತ. ವಾಸುದೇವ ವೈಕುಂಠ ಜಗನ್ಮಯ ಕೇಶವ ಕೃಷ್ಣ ಎಂದು ಉಚ್ಚರಿಸುತ್ತ. ಹರಿನಾಮ ಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳು ಉಂಟೆ. ಗರುಡನಿ ಗಂಜದ ಪಣಿ ಉಂಟೆ, ಗಳ್ಳುರಿಯಲಿ ಬೇಯದ ತೃಣ ಉಂಟೆ. ಗರುಡಿನಿ ಗಂಜದ
ಪಣಿ ಉಂಟೆ ಗಳ್ಳುರಿಯಲಿ ಬೇಯದ ತೃಣ ಉಂಟೆ ನರಹರಿ ನಾರಾಯಣ ದಾಮೋದರ ನರಹರಿ ನಾರಾಯಣ ದಾಮೋದರ ಪುರಂದರ ವಿಠಲ ಎಂದು ಉಚ್ಚರಿಸುತ್ತ ನರಹರಿ ನಾರಾಯಣ ದಾಮೋದರ ಪುರಂದರ ವಿಠಲ ಎಂದು ಉಚ್ಚರಿಸುತ್ತ ಹರಿನಾಮ ಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ ನಾಮ ಒಂದೇ ಯಮನಾಳ್ಗಳ ನೊದೆದು ಅಜಮಿಳನಿಗೆ ಸುಕ್ಷೇಮವಿತ್ತ ಹರಿನಾಮ ಕೀರ್ತನೆ ನಾಮ ಕೀರ್ತನೆ ನಾಮ ಕೀರ್ತನೆ ಅನುದಿನ ಮಾಳ್ಪಕ್ಕೆ ನರಕ ಭಯಗಳು ಉಂಟೆ. ಈ ಕೀರ್ತನೆಯು ಪ್ರತಿದಿನ ಹರಿಯ ನಾಮವನ್ನು ಸ್ಮರಿಸುವುದರ ಮತ್ತು ಕೀರ್ತನೆ ಮಾಡುವುದರ ಮಹತ್ವವನ್ನು ತಿಳಿಸುತ್ತದೆ. ಹರಿನಾಮ ಕೀರ್ತನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ಪಾಪಗಳ ನಾಶ ಮತ್ತು ಅಂತಿಮವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಈ ಹಾಡಿನ ಮುಖ್ಯ ಸಂದೇಶವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭಗವಂತನ ನಾಮಸ್ಮರಣೆ ಮತ್ತು ಕೀರ್ತನೆಯು ಜೀವನದ ಕಷ್ಟಗಳನ್ನು ದೂರ ಮಾಡಿ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗವಾಗಿದೆ ಎಂದು ಈ ಪದ್ಯ ತಿಳಿಸುತ್ತದೆ. ನಾಳಿನ ಪಾಶುರ 8ನೇದು ಕೀಳ್ವಾನಂ ವೆಳ್ಳೆಂದ್ರ ಎರುಮೈ ಸಿರುವೀಡಂತ. ಆ ಪಾಶುರದಲ್ಲಿ ಭಗವಂತನಲ್ಲಿ ಅತ್ಯಂತ ಪ್ರೀತಿ ಹೊಂದಿರುವ ಒಬ್ಬ ಗೋಪಿಯನ್ನು ಎಬ್ಬಿಸುತ್ತಾಳೆ. ಅವಳಿಗೆ ಮಾತ್ರ ಅಲ್ಲ, ಶ್ರೀಕೃಷ್ಣ ಪರಮಾತ್ಮನಿಗೂ ಇವಳ ಮೇಲೆ ಅತ್ಯಂತ ಪ್ರೀತಿ ಇದೆ. ಅದನ್ನು ನಾಳೆ ನಾವು ಆಲೋಚಿಸೋಣ. ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ತನಬರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶಗ್ಧರ ಕೃಷ್ಣನಾಥ ವಿಲಸತುರ್ದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.